ಹಿಂದೆ ಎಲ್ಲ ಕವರ್ ಮಾಡಿ ಸರ್, ಎಲ್ಲ ಕವರ್ ಮಾಡಿ, ಎಲ್ಲರೂ ಕವರ್ ಮಾಡಿ, ಈ ಶಾಪ್ ಮಾಡಿ. ಸಾಕ ಬೈ. ಓಕೆ ಜಗನ್ನಾಥ್ ಸರ್ ಮಾತಾಡಿ. ಚೆನ್ನಾಗಿ ಫೋಟೋ ಬರ್ತಾ ಸಮಯ ಯಾಕೆ ಬರಲ್ಲ, ಬೆಳಗ್ಗೆ ಸ್ವಲ್ಪ ಮುಂದಕ್ಕೆ ಬಂದ್ರೆ ಒಳ್ಳೇದು ಅನ್ಕೊಂತೀನಿ. ನೀವು ಸರ್ ಮುಂದಕ್ಕೆ ಬನ್ನಿ. ಓಕೆ ಇಲ್ಲಿ ನೋಡಿ ಸರ್. ಓಕೆ ಸರ್. ಏನು 2026 2031 ಸಾಲಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಏನು ಮುಳಬಾಗಿಲು ತಾಲೂಕಲ್ಲಿ ಹಿಸ್ಟ್ರಿ ಸುಮಾರು 50 ವರ್ಷಗಳಾಯಿತು. 50 ವರ್ಷಗಳಿಂದ ಚುನಾವಣೆ ನಡ್ಕೊಂಡು ಬಂದಿರತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಟೀಚರ್ ಸಂಘವನ್ನು ಈ ಸಲ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜುನಾಥ್ ಸರ್ ಅವರು ನಮ್ಮನ್ನೆಲ್ಲರನ್ನು ಕರೆಸಿ ಒಗ್ಗಟ್ಟಾಗಿರಬೇಕು, ನೀವು ಶೈಕ್ಷಣಿಕವಾಗಿ ಪಾಠ ಮಾಡಿ, ನಿಮಗೇನು ಬೇಕಾದರೂ ನಾವು ಸಹಕಾರ ಮಾಡ್ತೀವಿ, ಶಾಲೆಗಳಿಗೆ ನಿಮಗೆ ಏನು ಬೇಕಾದರೂ ಕರ್ತೀವಿ, ಶೈಕ್ಷಣಿಕ ಮಾಡಿ, ಚುನಾವಣೆ ಬೇಡ, ಚುನಾವಣೆ ನಾವು ಮಾಡ್ಕೊಳ್ತೀವಿ, ನೌಕರರು ಶಿಕ್ಷಕರು ಇದು ಬೀದಿಯಲ್ಲಿ ಬರೋದು ಬೇಡ ಅಂತ ನಮ್ಮ ಕರೆ ಕೊಟ್ಟು ಕೇಳಿದ್ರು. ನಿಜವಾಗ್ಲೂ ನಾವು ಅವರ ಇದಕ್ಕೆ ಮನಗೊಂದು ಬಂದು ಎಲ್ಲರೂ ಕೂಡ ನಮ್ಮ ಏನು ಮುಳಬಾಗಿಲು ತಾಲೂಕಿನ ಎಲ್ಲ ಜಿಲ್ಲೆಯಲ್ಲೇ ಫಸ್ಟು ನಮ್ಮದು ಇನಾಮಿನೇಷನ್ ಆಗಿತ್ತು. ಆದರೆ ನಮ್ಮ ಸಾಹೇಬರಿಗೆ ಇದು ಮಾಡಬೇಕು. ಈಗ ಏನು ನಮ್ಮ ತಾಲೂಕು ಅಧ್ಯಕ್ಷರಾಗಿ ನಾನು ಆಯ್ಕೆಯಾಗಿದ್ದೀನಿ. ಇವತ್ತರಿಂದ ನಮ್ಮ ಶಾಸಕರು ಏನು ಶೈಕ್ಷಣಿಕವಾಗಿ ನಮ್ಮ ಟೀಚರ್ಸೇ ಯಾವುದೇ ಒಂದು ತೊಂದರೆ ಬರ್ದಂತೆ ಆಫೀಸಲ್ಲಿ ಶಾಸಕರ ಒಂದು ಇದರಲ್ಲಿ ಎಲ್ಲ ಟೀಮನ್ನು ಹೇಳ್ಕೊಂಡು ಶಾಸಕರ ಒಂದು ಮನವಿಯಂತೆ ನಾವು ಶಾಲಾ ಕೆಲಸಗಳನ್ನು ಮಾಡಿ ಅತ್ಯುತ್ತಮವಾಗಿ ಸರ್ಕಾರಿ ಶಾಲೆ, ಈಗ ಏನು ಸರ್ಕಾರಿ ಶಾಲೆಗಳು ಇಡೀ ರಾಜ್ಯದಲ್ಲೇ ನಮ್ಮ ತಾಲೂಕು 2ನೇ ಸ್ಥಾನ ಬಂದಿದೆ. ಸರ್ಕಾರಿ ಶಾಲೆಗಳು ಎಲ್ಲ ಫಲಿತಾಂಶ ಕೂಡ ಅದೇ ತರಹ ಮುಂದಿನ ಕೂಡ ಅಷ್ಟು ನಾವು ಶಿಕ್ಷಕರು ಎಲ್ಲ ಕೂಡ ಪಾಠ ಮಾಡ್ತಕ್ಕಂಥ ಫಸ್ಟು ನಾವು ಶಿಕ್ಷಕರು ಮತ್ತು ಸಂಘಟನೆ ಅಧ್ಯಕ್ಷರು ಮೊದಲು ನಾವು ಟೀಚರಾಗಿ ಕೆಲಸ ಮಾಡ್ತೀವಿ. ಆದರೆ ಏನು 5 ವರ್ಷಗಳ ಕಾಲ ನಮ್ಮ ಒಂದು ಇದನ್ನು ಟೀಚರ್ಸ್ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀವಿ. ಅದೇ ಥರ ಈಗ ನಾವು ಇಲ್ಲಿ ಏನು ಪದಾಧಿಕಾರಿಗಳು ಬಂದಿದ್ದೀವಿ ಎಲ್ಲರೂ ಕೂಡ ನಮ್ಮ ಶಾಸಕರಿಗೆ ಋಣಿಯಾಗಿ ಇರ್ತೀವಿ. ಮತ್ತು ನಮ್ಮ ಬೇಡ್ ನಾರಾಯಣಸ್ವಾಮಿ ಸರ್ ಅವರು ನಮಗೆ ಏನು ಬೇಡ್ ನಾರಾಯಣಸ್ವಾಮಿ ಸರ್ ಅವರು ನಮ್ಮ ಸಿಂಡಿಕೇಟನ್ನು ನಮ್ಮ ಇದನ್ನು ಒಂದಾಗಿ ಮಾಡಿ ಇದು ಅವರು ಮಾಡಿದ್ದಾರೆ, ಅವರು ಕೂಡ ಕೃತಜ್ಞತೆ ಹೇಳ್ತಾ
ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ತಾಲೂಕಿನ ಶಿಕ್ಷಕರ ಪರವಾಗಿ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಈಗ ಸನ್ಮಾನ ಮಾಡೋಕ್ಕೆ ನಾವು ಬಂದಿದ್ದೀವಿ. ಮತ್ತು ನಮಗೆ ಅವರು ಎಲ್ಲ ಪದಾಧಿಕಾರಿಗಳು ಸಾಹೇಬರು ಸನ್ಮಾನ ಮಾಡ್ತಾರೆ.